हरिरचिन्त्यः सर्वदेवैकवन्द्यः परमगुरुरभीष्टावाप्तितः सज्जनानां निखिलगुणगणार्णो नित्यनिर्मुक्तदोषः सरसिजनयनोऽसौ श्रीपतिर्मानदो नः कान्ताय कल्याणगुणैकधाम्ने नमद्युनाथ प्रतिमप्रभाया नारायणायाखिलकारणाय श्रीप्राणनाथाय नमस्करोमि। श्रीगुरुभ्यो नमः। वेदांत विद्या निज राज्य पालने संकल्प्यमानो गुरुनागरीयसी अदभ्रचेता अभिषिच्यते पुरा सवारिभिर्वारिज पूरितैरथा। ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಅಂತ ವೇದಾಂತ ಸಾಮ್ರಾಜ್ಯದಲ್ಲಿ ನಾಮಕರಣವನ್ನ ಮಾಡಬೇಕು ಅಂತ ಶ್ರೀಮದ್ ಆಚಾರ್ಯರ ಗುರುಗಳು ಅಚ್ಯುತ ಪ್ರೇಕ್ಷಾಚಾರ್ಯರು ತೀರ್ಮಾನವನ್ನು ಮಾಡ್ತಾರೆ. ಯಾಕೆಂದ್ರೆ ಸನ್ಯಾಸಾಶ್ರಮವನ್ನ ಸ್ವೀಕಾರ ಮಾಡಲಿಕ್ಕೆ ವೈರಾಗ್ಯ ಅನ್ನೋದು ಪ್ರಧಾನ ಕಾರಣ. ಅದನ್ನ ಹಿಂದಿನ ಸರ್ಗದಲ್ಲಿ ಹೇಳಿದ ಹಾಗೆ ಯದಾ ವಿರಕ್ತ ಪುರುಷ ಪ್ರಜಾಯತೆ ತದೈವ ಸನ್ಯಾಸ ವಿಧಿಶ್ರುತೌ ಶ್ರುತಃ ಅಂತ ಯಾವಾಗ ಒಬ್ಬ ವ್ಯಕ್ತಿಗೆ ವೈರಾಗ್ಯ ಬರುತ್ತೋ ಆವಾಗ ಅವನು ಸನ್ಯಾಸಾಶ್ರಮವನ್ನ ಸ್ವೀಕಾರ ಮಾಡಬೇಕು. ವೈರಾಗ್ಯ ಅನ್ನೋದು ಮುಖ್ಯ ಕಾರಣ. ಮತ್ಯಾವುದು ಸನ್ಯಾಸಾಶ್ರಮವನ್ನ ಸ್ವೀಕಾರ ಮಾಡಲಿಕ್ಕೆ ಬೇರೆ ಯಾವುದೂ ಕಾರಣ ಅಂತ ಆಗೋದಿಲ್ಲ. ವೈರಾಗ್ಯ ಅದು ಪ್ರಧಾನ ಕಾರಣ ಅಂತ ಅನ್ನಿಸ್ಕೊಳ್ಳುತ್ತೆ. ಹಾಗಾಗಿ ವಾಸುದೇವರಾಗಿದ್ದಾಗ ತಮ್ಮ ತಂದೆಗೆ ಹೇಳ್ತಾರೆ, ನನಗೀಗ ವೈರಾಗ್ಯ ಬಂದಿದೆ, ನಾನು ಆಶ್ರಮ ಸ್ವೀಕಾರ ಮಾಡ್ತೀನಿ ಅಂತ. ಅಚ್ಯುತ ಪ್ರೇಕ್ಷಾಚಾರ್ಯರ ಹತ್ರ ಆಶ್ರಮ ಸ್ವೀಕಾರ ಮಾಡಿ ಪೂರ್ಣ ಪ್ರಜ್ಞಾಚಾರ್ಯರು ಅಂತ ನಾಮಕರಣವನ್ನ ಮಾಡಿ ಅವರಿಗೆ ಪೀಠದಲ್ಲಿ ಸನ್ಯಾಸ ದೀಕ್ಷೆಯನ್ನ ಕೊಡ್ತಾರೆ. ಆಮೇಲೆ ಕೆಲವು ದಿನಗಳ ಕಳೆದ ನಂತರ, ಸುಮಾರು ಸನ್ಯಾಸಾಶ್ರಮ ಸ್ವೀಕಾರ ಮಾಡಿ 40 ದಿನಗಳು ಕಳೆದ ನಂತರ ಅಚ್ಯುತ ಪ್ರೇಕ್ಷಾಚಾರ್ಯರು ಪಾಠವನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ತಮ್ಮ ಶಿಷ್ಯರಿಗೆ. ಎಲ್ಲ ತಿಳಿದ ಮಹಾಜ್ಞಾನಿಗಳು. ಆದರೂ ಗುರುಗಳಾಗಿ ಅಚ್ಯುತ ಪ್ರೇಕ್ಷಾಚಾರ್ಯರು ತಾವೊಂದು ಪಾಠ ಮಾಡಬೇಕು ಅಂದಾಗ ಇಷ್ಟಸಿದ್ಧಿ ಎನ್ನುವ ಒಂದು ಗ್ರಂಥದ ಪಾಠ ಪ್ರಾರಂಭ ಮಾಡ್ತಾರಷ್ಟೇ. ಯಾಕೆಂದ್ರೆ ಆಚಾರ್ಯರೇ ಮುಂದೆ ಹೇಳ್ತಾರೆ, ಸನ್ಯಾಸಾಶ್ರಮ ಸ್ವೀಕಾರದ ಮುಖ್ಯ ಧರ್ಮ ಏನು ಅಂದ್ರೆ, ತಾವು ವಿಷಯವನ್ನ ತಿಳಿದಿಲ್ಲ ಅಂತಾದ್ರೆ ತಮ್ಮ ಗುರುಗಳಿಂದ ತತ್ವಜ್ಞಾನದ ಉಪದೇಶವನ್ನ ನಿರಂತರವಾಗಿ ಪಡ್ಕೊಂಡು ಅದರಲ್ಲಿ ದಾರಿಢ್ಯವನ್ನ ಸಂಪಾದನೆ ಮಾಡಬೇಕು. ದೇವರ ವಿಷಯದಲ್ಲಿ ತಾವು ಒಳ್ಳೆಯ ಜ್ಞಾನ ಸಂಪಾದನೆ ಮಾಡೋದು ಸನ್ಯಾಸಿಗಳ ಮುಖ್ಯ ಧರ್ಮ. ತಾವು ತತ್ವಜ್ಞಾನವನ್ನ ಸಂಪಾದನೆ ಮಾಡ್ಕೊಂಡು ಆಗಿದೆ ಅಂತಾದ್ರೆ ಅವರು ಎಲ್ಲ ಜನರಿಗೂ ಆ ತತ್ವವನ್ನ ಪ್ರಸಾರ ಮಾಡೋದು ಅದು ಇನ್ನೊಂದು ಧರ್ಮ. ಹಾಗಾಗಿ ಇಲ್ಲಿ ಅಚ್ಯುತ ಪ್ರೇಕ್ಷಾಚಾರ್ಯರು ಶ್ರೀಮದ್ ಆಚಾರ್ಯರಿಗೆ ಪಾಠ ಪ್ರಾರಂಭ ಮಾಡಿದಾಗ ಪಾಠದ ಪ್ರಾರಂಭದ ಶ್ಲೋಕದಲ್ಲೇ ಸುಮಾರು 32 ತಪ್ಪುಗಳನ್ನ, ಬರೀ ಶ್ಲೋಕದ ಪ್ರಾರಂಭದಲ್ಲೇ 32 ತಪ್ಪುಗಳನ್ನ ಆಚಾರ್ಯರು ಹೇಳ್ತಾರೆ. ಇಷ್ಟು ತಪ್ಪುಗಳು ಶ್ಲೋಕದಲ್ಲೇ ಇದೆ. ಇದು ಸಮಗ್ರ ಗ್ರಂಥ ಪಾಠ ಮಾಡಿದ್ರಿ ಅಂತ ಆದ್ರೆ ಹೇಗೆ ಅದರಲ್ಲಿ ಯಥಾರ್ಥವಾದ ಒಳ್ಳೆಯ ವಿಷಯ ಇದೆ ಅಂತ ಹೇಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಅಂತ ಕೇಳಿದಾಗ ಗುರುಗಳು ಹೇಳ್ತಾರೆ, ಹಾಗಾದ್ರೆ ನೀವೇ ಹೇಳಿ, ನಾನು ಪಾಠ ಮಾಡಿದ್ದು ಪ್ರಾರಂಭ ಮಾಡಿದಾಗ ಇಷ್ಟು ತಪ್ಪಿದೆ ಅಂತ ಹೇಳೋದಾದ್ರೆ ನೀವೇ ಹೇಳ್ಬೋದಲ್ಲ ಅಂದಾಗ ಆಚಾರ್ಯರು ಎಲ್ಲ ನಿಜವಾದ ಅರ್ಥ ಯಾವುದನ್ನ ಹರಿ ಸರ್ವೋತ್ತಮತ್ವ ಜ್ಞಾನಕ್ಕೆ ಅನುಕೂಲವಾಗುವ ಎಲ್ಲ ಅರ್ಥಗಳನ್ನ ಆಚಾರ್ಯರು ತಿಳಿಸಿಕೊಡ್ತಾರೆ. ಕೊಟ್ಟಾಗ ಅವರಿಗೆ ಆಶ್ಚರ್ಯ ಆಗುತ್ತೆ. ನಾವಿನ್ನೂ ಪಾಠ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಷ್ಟೇ, ಆಗ್ಲೇ ಇವರು ಎಲ್ಲ ಅರ್ಥಗಳನ್ನು ಹೇಳ್ತಾ ಇದ್ದಾರೆ. ಅದು ಸಮ್ಮತವಾಗಿ, ಶ್ರುತಿ ಸಮ್ಮತವಾದಂತಹ ಅರ್ಥಗಳನ್ನ ಹೇಳ್ತಿದ್ದಾರೆ ಅಂತ ಆಶ್ಚರ್ಯಾಗಿ ತೀರ್ಮಾನ ಮಾಡ್ತಾರೆ. ಮೊದಲಿಗೆ ಅವರು ವೈರಾಗ್ಯ ಸಂಪಾದನೆ ಮಾಡಿದ್ದಾರಾದ್ದರಿಂದ ಅವರಿಗೆ ಸನ್ಯಾಸಾಶ್ರಮವನ್ನ ಕೊಟ್ಟರು. ಇವಾಗ ವೇದಾಂತ ವಿದ್ಯಾ ನಿಜ ರಾಜ್ಯ ಪಾಲನೆ, ಈ ವೇದಾಂತ ಸಾಮ್ರಾಜ್ಯವನ್ನ, ವೇದಾಂತ ಸಾಮ್ರಾಜ್ಯ ಅದು ನಿಜವಾದ ರಾಜ್ಯ. ಇದೆಲ್ಲ ರಾಜ್ಯಗಳಲ್ಲಿ ಸಂಪತ್ತು ಅನ್ನೋದು ಬರುತ್ತೆ, ಹೋಗ್ತಾ ಇರುತ್ತೆ. ಸ್ಥಿರವಾಗಿ ಸಂಪತ್ತು ಉಳಿಯೋದು ಅಂತ ಇರೋದೇ ಇಲ್ಲ. ಯಾವುದೇ ರಾಜ್ಯದಲ್ಲಿ, ಯಾವುದೇ ರಾಜನ ಕೋಶದಲ್ಲಿ ಯಾವುದೋ ರಾಜರನ್ನ ಗೆದ್ದಾಗ ಒಂದಿಷ್ಟು ಸಂಪತ್ತು ಬರುತ್ತೆ, ಆದ್ರೆ ಇನ್ನೊಬ್ಬ ರಾಜ ಅವನನ್ನ ಗೆದ್ದಾಗ ಆ ಸಂಪತ್ತೆಲ್ಲ ಹೋಗುತ್ತೆ. ಹಾಗಾಗಿ ಸ್ಥಿರವಾಗಿ ಸಂಪತ್ತು ಉಳಿಯೋದು ಅಂತ ಯಾವ ರಾಜ್ಯದಲ್ಲೂ ಇಲ್ಲ. ಆದ್ರೆ ಈ ವೇದಾಂತ ಸಾಮ್ರಾಜ್ಯ ಏನಿದೆ, ಈ ರಾಜ್ಯದಲ್ಲಿ ಸಂಪತ್ತು ನಾಶ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂದ್ರೆ ಇಲ್ಲಿ ನಾವು ಯಾವುದೋ ಚಿನ್ನ, ದುಡ್ಡು ಅದನ್ನ ಸಂಪತ್ತು ಅಂತ ಸ್ವೀಕಾರ ಮಾಡೋದಲ್ಲ, ಜ್ಞಾನವನ್ನ ಸಂಪತ್ತು ಅಂತ ಸ್ವೀಕಾರ ಮಾಡ್ತೇವೆ. ಸುಭಾಷಿತದಲ್ಲಿ ಒಂದು ಮಾತಿದೆ, ಏನಂದ್ರೆ ನಚೋರ ಹಾರ್ಯಂ ನಚ ರಾಜಹಾರ್ಯಂ ನ ಭ್ರಾತೃಭಾಗ್ಯಂ ನಚ ಭಾರಕಾರಿ ಯಯೀಕೃತೆ ವರ್ಧತ ಏವ ನಿತ್ಯಂ ವಿದ್ಯಾಧನಂ ಸರ್ವಧನಾತ್ ಪ್ರದಾನಂ ಅಂತ. ವಿದ್ಯಾದಾನ ಅಂದ್ರೆ ಯಾವ ವಿದ್ಯಾ ಎಂಬ ಧನ ಇದೆ, ವಿದ್ಯೆ ಎಂಬ ಸಂಪತ್ತಿದೆ, ಅದು ಖರ್ಚು ಮಾಡಿದಷ್ಟೂ ನಮ್ಮಲ್ಲಿ ಬೆಳೀತಾ ಇರುತ್ತೆ.
ಆ ಜ್ಞಾನ ಸಂಪತ್ತು ಇವನ ಹತ್ರ ಪೂರ್ತಿ ಖಾಲಿ ಆಯಿತು ಅಂತ ಯಾರು ಹೇಳಲಿಕ್ಕಾಗೋದಿಲ್ಲ. ಅಷ್ಟೇ ಅಲ್ಲ, ಅದು ಯಾರು ದೋಚಲಿಕ್ಕೂ ಸಾಧ್ಯ ಇಲ್ಲ. ಅಂತ ಉತ್ಕೃಷ್ಟವಾದಂತಹ ಜ್ಞಾನದ ಸಂಪತ್ತು, ಅದು ವೇದಾಂತದ ಸಾಮ್ರಾಜ್ಯವನ್ನು ಆಳ್ಬೇಕಾದ್ರೆ ಈ ಸಂಪತ್ತು ಮುಖ್ಯ. ಈ ಸಂಪತ್ತಿನಿಂದ ಪೂರ್ಣರಾದವರು ಪೂರ್ಣಪ್ರಜ್ಞರು. ಆದ್ದರಿಂದ ಅಚ್ಯುತ ಪರೀಕ್ಷಾಚಾರ್ಯರು ತೀರ್ಮಾನ ಮಾಡ್ತಾರೆ, ನಾವು ಇವರನ್ನ ಆ ವೇದಾಂತ ಸಾಮ್ರಾಜ್ಯದಲ್ಲಿ ಪಟ್ಟಾಭಿಷೇಕ ಮಾಡಬೇಕು ಅಂತ ತೀರ್ಮಾನ ಮಾಡಿ, ಇದು ಸನ್ಯಾಸಾಶ್ರಮದ ಇನ್ನೊಂದು ಧರ್ಮ. ಅವರು ಹಿಂದೆ ಹೇಳಿದ ಹಾಗೆ ಅವರು ತಿಳಿದ ವಿಷಯವನ್ನ ಎಲ್ರಿಗೂ ಪ್ರಚಾರ ಮಾಡಬೇಕು. ಮತ್ತೆ ಈ ಸಾಮ್ರಾಜ್ಯದಲ್ಲಿ ಕುತ್ಕೊಳ್ಬೇಕಾಗಿದ್ರೆ ಪಾಠ ಹೇಳುವ, ವೇದಾಂತ ಸಾಮ್ರಾಜ್ಯದಲ್ಲಿ ಅವರನ್ನು ಅಭಿಷೇಕ ಮಾಡಬೇಕಾದ್ರೆ ಪಾಠ ಹೇಳುವ ಸಾಮರ್ಥ್ಯ ಅವರಲ್ಲಿ ಇರಬೇಕು. ಅದು ಗೊತ್ತಾದ ಮೇಲೆ ಇವರು ಅಭಿಷೇಕ ಮಾಡ್ತಾರೆ. ಅದು ಗೊತ್ತಾಗೋದಕ್ಕಿಂತ ಮುಂಚೆ ಅಭಿಷೇಕ ಮಾಡೋದಲ್ಲ. ಇವರಿಗೆ ಎಲ್ಲಾ ವಿಷಯಗಳು ಅನ್ವರ್ಥನಾಮ, ಪೂರ್ಣಪ್ರಜ್ಞರು ಅಂತ ಏನು ಅವರು ಹೆಸರಿಟ್ಟಿದ್ರೋ ಅದಕ್ಕೆ ಸರಿಯಾಗಿ ಎಲ್ಲಾ ಶಾಸ್ತ್ರದ ಜ್ಞಾನ ಇವರಲ್ಲಿದೆ. ಆದ್ದರಿಂದ ಅವರನ್ನ ವೇದಾಂತದ ಸಾಮ್ರಾಜ್ಯಕ್ಕೆ ಅಭಿಷೇಕ ಮಾಡಿ, ವೇದಾಂತ ಸಾಮ್ರಾಜ್ಯದಲ್ಲಿ ಅಭಿಷೇಕ ಮಾಡಿದಾಗ ಮತ್ತೊಂದು ಹೆಸರಿನಿಂದ ನಾಮಕರಣವನ್ನು ಮಾಡ್ತಾರೆ. ಏನಂದ್ರೆ, ಆನಂದ ರೂಪಸ್ಯ ಪರಸ್ಯ ಪಾತ್ರಧೀರಾನಂದ ಸಂದಾಯಿಷು ಶಾಸ್ತ್ರಕೃತ್ಸಯತ್ ಆನಂದ ತೀರ್ಥೇತಿ ಪದಂ ಗುರುದಿತಂ ಬಭೂವ ತಸ್ಯಾತ್ಯನುರೂಪ ರೂಪಕಂ. ವೇದಾಂತ ಸಾಮ್ರಾಜ್ಯದಲ್ಲಿ ಅಭಿಷೇಕವನ್ನ ಮಾಡಬೇಕಾದ್ರೆ ಆನಂದ ತೀರ್ಥರು ಅಂತ ನಾಮಕರಣವನ್ನ ಮಾಡ್ತಾರೆ. ಮೊದಲು ಅವರಿಗಿದ್ದ ಹೆಸರು ಪೂರ್ಣಪ್ರಜ್ಞಾಚಾರ್ಯರು ಅಂತ, ಪೂರ್ಣಪ್ರಜ್ಞ ತೀರ್ಥರು ಅಂತ ಮೊದಲಿದ್ದ ಹೆಸರು. ವೇದಾಂತ ಸಾಮ್ರಾಜ್ಯದಲ್ಲಿ ಅಭಿಷೇಕ ಮಾಡಬೇಕಾದ್ರೆ ಆನಂದ ತೀರ್ಥರು ಅಂತ ನಾಮಕರಣ ಮಾಡ್ತಾರೆ. ಎಷ್ಟೋ ಹೆಸರುಗಳಿದೆ, ಯಾವುದೋ ಹೆಸರುಗಳನ್ನ ನಾಮಕರಣ ಮಾಡಬಹುದಾಗಿತ್ತು. ಅದೆಲ್ಲ ಬಿಟ್ಟು ಆನಂದ ತೀರ್ಥರು ಅಂತಲೇ ಯಾಕೆ ನಾಮಕರಣ ಮಾಡ್ತಿದ್ದಾರೆ ಅನ್ನೋದಕ್ಕೆ ಕಾರಣವನ್ನು ಹೇಳುತ್ತಿದ್ದಾರೆ. ಆನಂದ ರೂಪಸ್ಯ ಪರಸ್ಯ ಪಾತ್ರದೀಹಿ. ಆನಂದ ರೂಪಸ್ಯ, ಆನಂದ ರೂಪನಾಗಿರ್ತಕ್ಕಂತಹ ಯಾವ ಪರಮಾತ್ಮ ಇದ್ದಾನೆ ಅವನನ್ನ ಸರಿಯಾಗಿ ತಿಳ್ಕೊಳ್ಬೇಕಾಗಿದ್ರೆ, ಆನಂದೋ ಬ್ರಹ್ಮೇ ದಿವ್ಯಜಾನಾತ್ ಅಂತ ಶ್ರುತಿ ಅದರಲ್ಲಿ ಹೇಳಿದ ಹಾಗೆ, ಆ ಆನಂದಮಯನಾಗಿರ್ತಕ್ಕಂತಹ ಪರಮಾತ್ಮನನ್ನ ತಿಳಿಸೋದರಲ್ಲಿ ಇವರು ಸರ್ವ ಸಮರ್ಥರು. ನಿಜವಾಗಲೂ ಪರಮಾತ್ಮನ ಜ್ಞಾನ ನಮಗೆ ಆಗಬೇಕು ಅಂತಾದ್ರೆ ನಾವು ಆನಂದ ತೀರ್ಥ ಭಗವತ್ಪಾದಾಚಾರ್ಯರನ್ನೇ ಶರಣಾಗತಿ ಹೊಂದಬೇಕು. ಅವರನ್ನ ಶರಣಾಗತಿ ಹೊಂದಿದರೆ ಅವರು ಅವರನ್ನು ತೋರಿಸ್ತಾರೆ. ಆದ್ದರಿಂದ ಇವರಿಗೆ ಈ ಹೆಸರು ಆನಂದ, ಪರಮಾನಂದ ರೂಪಿಯಾದ ಪರಮಾತ್ಮನನ್ನು ತೋರಿಸಿಕೊಡ್ತಾರಾದ್ರಿಂದ ಇವರಿಗೆ ಆನಂದ ತೀರ್ಥ ಅಂತ ಹೆಸರು ನಾಮಕರಣವನ್ನ ಮಾಡಿದ್ರಲ್ಲಿ ಔಚಿತ್ಯ ಇದೆ. ಅಷ್ಟೇ ಅಲ್ಲ, ಅದನ್ನು ಹೇಳ್ತಾರೆ ಮಧ್ವ ಅಂತ. ವೇದದಲ್ಲಿ ವೇದೋಕ್ತವಾದ ಹೆಸರು ಮಧ್ವ, ಮಧ್ವಾಚಾರ್ಯರು ಅಂತ ಎಲ್ಲ ಕರೀತಾರೆ. ಆ ಮಧ್ವಾಚಾರ್ಯರು ಅನ್ನೋ ಹೆಸರಿನ ಅರ್ಥ ಇದೇ ಅರ್ಥ ಆಗಿದೆ. ಮಧ್ವ ಅಂದ್ರು ಆನಂದ ತೀರ್ಥರು ಅಂದ್ರು ಎರಡು ಒಂದೇ ಅರ್ಥ. ವೇದ ಮಂತ್ರದಲ್ಲಿ ಯಾವ ಮಧ್ವ ಅನ್ನುವ ಹೆಸರು ಬಂದಿದೆ ಅದಕ್ಕೂ ಈ ಆನಂದ ತೀರ್ಥ ಅಂತ ಏನು ನಾಮಕರಣವನ್ನು ವೇದಾಂತ ಸಾಮ್ರಾಜ್ಯದಲ್ಲಿ ಮಾಡ್ತಾ ಇದ್ದಾರೆ, ಇದೆರಡಕ್ಕೂ ಸರಿಯಾಗಿ ಹೊಂದಾಣಿಕೆ ಆಗುತ್ತೆ ಅಂತ ಅವ್ರು ಹೇಳ್ತಾರೆ. ಹೇಗೆ ಅಂದ್ರೆ, ಮಧ್ವಿತ್ಯಾನಂದ ಉದ್ದಿಷ್ಟೋ ವೇತಿ ತೀರ್ಥ ಮುದಾಕೃತಂ. ಮಧು ಅಂದ್ರೆ ಜೇನುತುಪ್ಪ ಎಲ್ಲ ಕೇಳಿದ ಹಾಗೆ. ಅದನ್ನು ತಿನ್ನೋದ್ರಿಂದ ನಮಗೇನಾಗುತ್ತೆ? ಪರಮಾನಂದ ಆಗುತ್ತೆ. ಜೇನುತುಪ್ಪ ತಿಂದ್ರೆ ಆಗುವಷ್ಟು ಆನಂದ, ಅದು ಯಾಕೆ ಅಷ್ಟು ಆನಂದ ಆಗುತ್ತೆ ಅಂದ್ರೆ ಅದು ನಮಗೆ ನೈಸರ್ಗಿಕವಾಗಿ ತುಂಬಾ ನ್ಯಾಚುರಲ್ ಆಗಿ ಸಿಕ್ಕಿರ್ತಕ್ಕಂಥ ಪದಾರ್ಥ. ಅದು ನೈಸರ್ಗಿಕವಾಗಿ ಎಲ್ಲ ಹೂಗಳಿಂದ ಸಂಗ್ರಹ ಮಾಡಿ ಆ ಜೇನನ್ನ ಸಂಗ್ರಹ ಮಾಡಿ ತಂದು ಒಂದು ಕಡೆ ಇಡುತ್ತೆ. ಅದರ ಸಿಹಿ ಏನಿದೆ ಅಷ್ಟು ಸಿಹಿಯನ್ನ ಮತ್ತೆ ನಾವು ಕೃತಕವಾಗಿದ್ದರಲ್ಲಿ ಕಾಣಲಿಕ್ಕೆ ಸಾಧ್ಯವೇ ಇಲ್ಲ. ಎಂಥದ್ದೇ ಸಿಹಿಯನ್ನು ತಿಂದರೂ ಅದು ಜೇನುತುಪ್ಪಕ್ಕೆ ಸಮಾನವಾದ ಸಿಹಿ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ಔಷಧಿ ಗುಣಗಳ ಜೊತೆಗೆ ಅದರಲ್ಲಿ ಸಿಹಿ ಅಂಶ ಇರುತ್ತೆ. ಅದನ್ನ ಹಾಗೆ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಮುಂದೇನು ಶಾಸ್ತ್ರಗಳನ್ನ ನಮಗೆ ರಚನೆ ಮಾಡಿ ಕೊಡ್ತಾ ಇದ್ದಾರೆ, ಅದು ನೈಸರ್ಗಿಕ. ಅಂದ್ರೆ ಪರಮಾತ್ಮನಿಗೆ ಮತ್ತೆ ಶಾಸ್ತ್ರಕ್ಕೆ ಯಾವುದೇ ಒಂದು ಚೂರೂ ವಿರೋಧ ಬರದ ರೀತಿಯಲ್ಲಿ ಶಾಸ್ತ್ರವನ್ನ ನಮಗೆ ರಚನೆ ಮಾಡಿ ಕೊಡ್ತಾರೆ. ಆ ಕೊಟ್ಟ ಶಾಸ್ತ್ರವನ್ನ ಅಧ್ಯಯನ ಮಾಡಿದರೆ ಹೇಗೆ ಒಬ್ಬ ವ್ಯಕ್ತಿ ತಾನು ಜೇನುತುಪ್ಪವನ್ನ ಸವಿಬೇಕಾದ್ರೆ ಎಷ್ಟು ಆನಂದವನ್ನ ಅನುಭವಿಸ್ತಾನೋ ಅಷ್ಟೇ ಆನಂದವನ್ನ ಆಚಾರ್ಯರ ಶಾಸ್ತ್ರ ಅಧ್ಯಯನ ಮಾಡಿದಾಗಲೂ ಕೂಡ ತಾನು ಅನುಭವಿಸ್ತಾನೆ ಅನ್ನೋದಕ್ಕೋಸ್ಕರ ಅದನ್ನ ಮಧ್ವಿತ್ಯಾನಂದ ಉದ್ದಿಷ್ಟೋ ವೇತಿ ತೀರ್ಥ ಮುದಾಕೃತಂ ಅಂತ ಅಂತಹ ಗ್ರಂಥವನ್ನ ನಮಗೆ ಕೊಡ್ತಿದ್ದಾರೆ. ಆದ್ರಿಂದಲೂ ಇವರಿಗೆ ಆನಂದ ತೀರ್ಥ ಅಂತ ನಾಮಕರಣವನ್ನ ಮಾಡ್ತಾ ಇರೋದ್ರಲ್ಲಿ ಅನ್ವರ್ಥವಾಗಿದೆ. ಮತ್ತೆ ಯಾರ್ಯಾರಿಗೆ ಶಾಸ್ತ್ರ ಹೇಳೋದು ಅಂತಾದ್ರೆ ಎಲ್ರಿಗೂ ಹೇಳೋದಲ್ಲ. ಯಾರು ಆನಂದ ತೀರ್ಥೇತಿ ಪದಂ ಗುರುದಿತಂ ಬಭೂವ ತಸ್ಯಾತ್ಯನುರೂಪ ರೂಪಕಂ ಆನಂದ ಸಂದಾಯಿ ಸುಶಾಸ್ತ್ರ ಕೃತ್ಸಯತ್. ಸಜ್ಜನರು ಅಂತ ಯಾರಿದ್ದಾರೆ ಆ ಎಲ್ಲ ಸಜ್ಜನರಿಗೆ ಆನಂದವನ್ನು ಉಂಟು ಮಾಡ್ತಾರೆ.
ಆನಂದ ತೀರ್ಥ ಅನ್ನೋದಕ್ಕೆ ಇಷ್ಟು ಅರ್ಥವನ್ನು ಹೇಳ್ತಿದ್ದಾರೆ. ಅಂದ್ರೆ ಕೆಲವರು ಹೆಸರಿಟ್ಕೊಳ್ತಾರೆ, ಆ ಹೆಸರಿಗೂ ಅವರಿಗೂ ಸಂಬಂಧವೇ ಇರೋದಿಲ್ಲ. ಪಾಪ ಎಲ್ಲೋ ಬೀದಿಯಲ್ಲಿ ತಾವೇನೋ ತಿರುಗಿ ಇನ್ನೊಬ್ಬರ ಹತ್ರ ಬೇಡಿ ತಾವು ತಿಂತಾ ಇರ್ತಾರೆ, ಆದ್ರೆ ಅವ್ರ ಹೆಸರು ಮಾತ್ರ ಶ್ರೀಮಂತ ಅಂತಾನೆ ಇಟ್ಟಿರ್ತಾರೆ. ಹೆಸರಿಗೆ ಆ ಥರ ಹೆಸರಿರುತ್ತೆ, ಆದರೆ ತಾವು ಜೀವನವನ್ನ ನಡೆಸ್ತಾ ಇರೋ ರೀತಿಗೂ ತಮ್ಮ ಹೆಸರಿಗೂ ಸಂಬಂಧವೇ ಇರೋದು. ಆನಂದ ಅಂತ ಕೆಲವರು ಹೆಸರಿಟ್ಕೊಂಡಿರ್ತಾರೆ, ಆಸ್ಪತ್ರೆಯಲ್ಲೇ ಇರ್ತಾರೆ. ಈ ಥರ ಎಲ್ಲ ಎಷ್ಟೋ ಪ್ರಸಂಗಗಳನ್ನು ನಾವು ನೋಡ್ತೀವಿ. ಆದರೆ ಹೆಸರಿಗೂ ಅನ್ವರ್ಥವಾಗಿ ಹೆಸರಿಟ್ಟ ಮೇಲೆ ಹಾಗೇ ಜೀವನ ಮಾಡುವರು ಅಂದರೆ ಅದು ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಅಂತ ತೋರಿಸಿಕೊಡ್ತಿದ್ದಾರೆ. ಯಾಕೆ ಅಂದರೆ ಆನಂದಕರವಾಗಿರ್ತಕ್ಕಂಥ ಶಾಸ್ತ್ರವನ್ನು ಕೊಟ್ಟಿದ್ದರಿಂದ ಎಲ್ಲ ಸಜ್ಜನರಿಗೂ ಆನಂದ ಆಯಿತು. ಎಲ್ಲ ಸಜ್ಜನರು ಅದನ್ನ ಓದಿ ಅದರಿಂದ ಪರಮಾತ್ಮನ ನಿಜವಾದ ಜ್ಞಾನವನ್ನ ಯಾವಾಗ ಸಂಪಾದನೆ ಮಾಡಿಕೊಂಡ್ರೋ ಆವಾಗ ಅವರಿಗೆ ಪರಮಾನಂದ ಆಯಿತು. ಎಲ್ಲ ಸಜ್ಜನರ ಪರಮಾನಂದಕ್ಕೆ ಕಾರಣರಾದವರು ಆನಂದ ತೀರ್ಥರು ಅಂತ ಅವರಿಗೆ ಹೆಸರನ್ನು ಕೊಟ್ಟಿದ್ದರಲ್ಲಿ ಇಷ್ಟು ಸಾರ್ಥಕ್ಯವನ್ನ ನಿರೂಪಣೆ ಮಾಡಿ ವೇದಾಂತ ಸಾಮ್ರಾಜ್ಯದಲ್ಲಿ ಪಟ್ಟಾಭಿಷೇಕ ಮಾಡಿ ಇದನ್ನು ದಾಸರು ಕೂಡ ಹೇಳ್ತಾರೆ. ಆನಂದ ತೀರ್ಥರೆಂಬೋ ಅರ್ಥೀಯ ಪೆಸರುಳ್ಳ ಗುರು ಮಧ್ವ ಮುನಿರಾಯ ಅಂತ ದಾಸರು ಅಷ್ಟು ಸ್ಪಷ್ಟವಾಗಿ ಅದನ್ನು ಹೇಳ್ತಾರೆ. ಆನಂದ ತೀರ್ಥರೆಂಬೋ ಅರ್ಥೀಯ ಪೆಸರುಳ್ಳ, ಅರ್ಥೀಯ ಅಂದ್ರೆ ಅನ್ವರ್ಥ ನಾಮ, ಸುಮ್ಮನೆ ಇಡಬೇಕು ಹೆಸರು ಇಡಬೇಕು ಅಂತ ಇಟ್ಟಿದ್ದಲ್ಲ. ಆ ಹೆಸರು ಅವರಿಗೆ ಸರಿಯಾಗಿ ಹೊಂದಾಣಿಕೆ ಆಗತ್ತೆ ಅನ್ನೋದ್ರಲ್ಲಿ ಯಾವ ಸಂಶಯ ಬೇಡ ಅನ್ನೋದನ್ನ ತೋರಿಸುವ ರೀತಿಯಲ್ಲಿ ಆ ಹೆಸರಿದೆ ಅಂತ ಅದನ್ನು ನಿರೂಪಣೆ ಮಾಡ್ತಾರೆ. ಹೀಗೆ ಆ ವೇದಾಂತದ ಸಾಮ್ರಾಜ್ಯಕ್ಕೆ ಪಟ್ಟಾಭಿಷೇಕ ಮಾಡಿದ್ದನ್ನು ಸುಮ್ಮನೆ ಪಟ್ಟಾಭಿಷೇಕ ಮಾಡುವುದು ಅಂತ ಹೇಳಿದ್ರೆ ಒಂದು ಪೀಠದಲ್ಲಿ ಕೂಡಿಸೋದು ಏಳಿಸೋದು ಅಷ್ಟೇ ಅಲ್ಲ. ಸವಾರಿವಿಹಿ ವಾರಿಜ ಪೂರಿತೈರಥ, ಅಲ್ಲಿ ಕೂಡಿಸಿ ಅವರ ತಲೆ ಮೇಲೆ ಉತ್ಕೃಷ್ಟವಾದ ಸಾಲಿಗ್ರಾಮಾದಿಗಳನ್ನೆಲ್ಲ ಇಟ್ಟು ಅದಕ್ಕೆ ಕ್ಷೀರಾಭಿಷೇಕವನ್ನ ಮಾಡಿ ಆ ವೇದಾಂತದ ಸಾಮ್ರಾಜ್ಯ ಇನ್ನು ಮುಂದೆ ನೀವು ಇದನ್ನ ಕಾಪಾಡಬೇಕು. ಎಷ್ಟು ಕಾಳಜಿ ಅಂದ್ರೆ ಆನಂದ ತೀರ್ಥರು ಬಂದು ಗುರುಗಳ ಪಾಠವನ್ನ ಕೇಳಿ ಇದರಲ್ಲಿಷ್ಟು ತಪ್ಪಿದೆ, ಹಾಗಾಗಿ ಇದನ್ನು ಸರಿ ಮಾಡಿ ಅವರ ಮನಸ್ಸಿಗೆ ಹೊಂದಾಣಿಕೆಯಾಗುವಂಥ ಅರ್ಥವನ್ನು ಹೇಳಿದ ಮೇಲೆ ವೇದಾಂತ ಸಾಮ್ರಾಜ್ಯದಲ್ಲಿ ಪಟ್ಟಾಭಿಷೇಕ ಮಾಡಿಸ್ತಾ ಇದ್ದಾರೆ. ಹಿಂದೆ ಅದರ ಕಷ್ಟ, ಸಜ್ಜನರು ಎಷ್ಟು ಕಷ್ಟವನ್ನು ಅನುಭವಿಸಿದ್ರು ಅಂತ ಹಿಂದೆ ನಾವು ನೋಡಿದ್ವಿ. ವಿಶ್ವಂ ಮಿಥ್ಯಾ ವಿಭುರ ಅಗುಣವಾನ್ ಆತ್ಮನಾಂ ನಾಸ್ತಿ ಭೇದೋ ದೈತ್ಯ ಇತ್ತಂ ವ್ಯದತ ಗಿರಾಂ ದಿಕ್ಷುಭೂಯ ಪ್ರಸಿದ್ಧಿಂ ಆನಂದಾದ್ಯೈಹಿ ಗುರುಗುಣಗಣೈಹಿ ಪೂರಿತೋ ವಾಸುದೇವೋ ಮಂದಂ ಮಂದಂ ಮನಸಿ ಚ ಸತಾಂ ಅಂತನೂನಂ ತಿರೋಭೂತ್. ಯಾವ ಸಜ್ಜನರು ಆ ವಿಶ್ವಂ ನಿತ್ಯ ವಿಭು ಅಗುಣವಾನ್ ಅಂತೆಲ್ಲ ಏನು ಲೋಕದಲ್ಲಿ ಆಗೆಲ್ಲ ಪ್ರಚಾರ ಆಗಿತ್ತೋ ಶಾಸ್ತ್ರ, ಅದರಿಂದ ಸಜ್ಜನರ ಮನಸ್ಸಿಗೆ ಒಂದು ಸ್ವಲ್ಪವೂ ಕೂಡ ಆನಂದ ಇಲ್ಲ, ಅದರಿಂದ ಬೇಸತ್ತಿದ್ರು. ಅದರ ನಿಜವಾದ ಅರ್ಥ ಏನು ಅಂತ ತಿಳ್ಕೊಳ್ಳಿಕ್ಕೆ ಅವ್ರಿಗೆ ಗೊತ್ತಿಲ್ಲ. ಹಾಗೆ ಸಜ್ಜನರ ಯಾವ ಮನಸ್ಸಿಗೆ ದುಃಖ ಆಗಿತ್ತೋ ಆ ದುಃಖದ ಪರಿಹಾರ ಯಾವಾಗತ್ತೆ, ತಮಗೆ ಆನಂದ ಆದಾಗಲೇ ಆ ದುಃಖದ ಪರಿಹಾರ ಆಗೋದು. ಅಂಥ ಆನಂದವನ್ನು ಕೊಟ್ಟವರು ಆನಂದ ತೀರ್ಥ ಭಗವತ್ಪಾದಾಚಾರ್ಯರು. ಅವರಿಗೆ ಆ ಆನಂದ ತೀರ್ಥ ಅಂತ ನಾಮಕರಣವನ್ನು ಮಾಡಿದ್ದಾರೆ. ನಾಮಕರಣವನ್ನು ಮಾಡಿ ಮುಂದೆ ಅವರು ಉಡುಪಿಗೆ ಪ್ರಯಾಣವನ್ನು ಬೆಳೆಸ್ತಾರೆ. ಆ ಗುರುಗಳ ಜೊತೆಗೆ ಗುರುಗಳು ಅವರನ್ನು ಉಡುಪಿಗೆ ಕರ್ಕೊಂಡು ಹೋಗ್ತಾರೆ. ಕದಾಚಿದತ್ರೋಪಜಯೌ ಯತಿ ಸಖ ಗೋವಿಂದ ಬುದ್ಧೇ ಬಹುಶಿಷ್ಯ ಸಂವೃತಃ ಅಮುಷ್ಯ ಶಿಷ್ಯ ಅನುಮಾನ ಶಿಕ್ಷಿತ ತದಾ ಜಿಗೀಷನ್ ಗುರುಬುದ್ಧಿ ಮುದ್ದತಾಃ. ಅದನ್ನು ಹೇಳ್ತಾರೆ ಅಚ್ಯುತ ಪರೀಕ್ಷಾಚಾರ್ಯರು. ಆಚಾರ್ಯರಿಗೆ ವೇದಾಂತ ಸಾಮ್ರಾಜ್ಯದಲ್ಲಿ ಆನಂದ ತೀರ್ಥರು ಅಂತ ನಾಮಕರಣವನ್ನು ಮಾಡಿದ ಮೇಲೆ ಉಡುಪಿಗೆ ಪ್ರಯಾಣವನ್ನು ಬೆಳೆಸ್ತಾರೆ. ಉಡುಪಿಗೆ ಕರ್ಕೊಂಡು ಹೋಗಿ ಅಲ್ಲೇ ವಾಸ ಮಾಡ್ತಾ ಇರಬೇಕಾದ್ರೆ ಕದಾಚಿದತ್ರೋಪಯೌ ಯತಿ ಸಖ, ಅಚ್ಯುತ ಪರೀಕ್ಷಾಚಾರ್ಯರ ಒಬ್ಬರು ಸ್ನೇಹಿತರೆ, ಅವರು ಕೂಡ ಸನ್ಯಾಸಿಗಳು. ಗೋವಿಂದ ಬುದ್ಧೇ ಬಹುಶಿಷ್ಯ ಸಂವೃತ ಅಮುಷ್ಯ ಶಿಷ್ಯ ಅನುಮಾನ ಶಿಕ್ಷಿತ. ಮತ್ತು ಅಷ್ಟೇ ಅಲ್ಲ, ಒಂದಿಷ್ಟು ಜನ ಶಿಷ್ಯರನ್ನು ಕರ್ಕೊಂಡು ಹಿಂದೆ ಶ್ರೀಮದ್ ಆಚಾರ್ಯರು ವಾಸುದೇವ ಪಂಡಿತರು ಮೊದಲಾದಂಥವರನ್ನೆಲ್ಲ ವಾದದಲ್ಲಿ ಸೋಲಿಸಿದ್ರು. ಇದನ್ನು ಕೇಳಿ ಈಗ ಇನ್ನೂ ಸ್ವಲ್ಪ ಜನ ತಾವೆಲ್ಲ ಆಚಾರ್ಯರ ಎದುರುಗಡೆ ವಾದವನ್ನ ಮಾಡಿ ತಾವು ಅವರ ಸಿದ್ಧಾಂತವನ್ನು ಸಮರ್ಥನೆ ಮಾಡಬೇಕು ಅನ್ನೋದಕ್ಕೋಸ್ಕರ ಅವರನ್ನು ಹುಡುಕಿಕೊಂಡು ಬರ್ತಾ ಇದ್ದಾರೆ. ಅವರು ಉಡುಪಿಯಲ್ಲಿದ್ದರೆ ಉಡುಪಿಗೇನೆ ಬರ್ತಿದ್ದಾರೆ. ಉಡುಪಿಗೆ ಬಂದು ಅವರ ಜೊತೆಯಲ್ಲಿ ವಾದ ಮಾಡಿ ನಾವೇನು ಅಧ್ಯಯನ ಮಾಡಿದ್ದೇವೆ ಆ ಶಾಸ್ತ್ರ ಸರಿ ಅಥವಾ ನೀವೇ ಮಾಡಿದ ಶಾಸ್ತ್ರ ಸರಿ ಅನ್ನೋದಾದ್ರೆ ಅದನ್ನು ನಮಗೆ ಪ್ರತಿಪಾದನೆ ಮಾಡಿ ತೋರಿಸಿ ಅನ್ನುವ ಉದ್ದೇಶದಿಂದ ಇವರೆಲ್ಲ ಬಂದಿದ್ದಾರೆ. ಅವರೆಲ್ಲ ಅನುಮಾನ ಶಿಕ್ಷಿತ, ಚೆನ್ನಾಗಿ ತರ್ಕಶಾಸ್ತ್ರವನ್ನ ಅಧ್ಯಯನ ಮಾಡಿದ್ದಾರೆ. ಸದಾ ಜಿಗೀಷನ್ ಗುರುಬುದ್ಧಿ ಮುದ್ದತಃ. ತಾವು ಶಾಸ್ತ್ರದ ಅಧ್ಯಯನವನ್ನ ಮಾಡಿದ್ದಾರೆ, ಅದರ ಜೊತೆಗೆ ಸ್ವಲ್ಪ ಅಹಂಕಾರವೂ ಇದೆ. ಏನಂದ್ರೆ ನಾವು ಅಧ್ಯಯನ ಮಾಡಿದ ಶಾಸ್ತ್ರ ಸರಿ, ನಮ್ಮನ್ನ ಯಾರೂ ಕೂಡ ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದಾಗಿ ನಾವೇನು ಶಾಸ್ತ್ರವನ್ನ ಅಧ್ಯಯನ ಮಾಡಿದ್ದೇವೋ ಅದನ್ನು ಯಾರಿಂದಲೂ ಸೋಲಿಸ್ಲಿಕ್ಕಾಗೋಲ್ಲ. ಹಾಗಾಗಿ ನೀವೇನು
ಇವಾಗ ವೇದಾಂತ ಸಾಮ್ರಾಜ್ಯದಲ್ಲಿ ಆನಂದ ತೀರ್ಥರು ಅಂತ ಪಟ್ಟಾಭಿಷೇಕ ಮಾಡಿದ್ದೀರಂತಲ್ಲ, ಅವರನ್ನ ಕರೆಸಿ ನಾವು ಅವ್ರ ಜೊತೆಗೆ ವಾದ ಮಾಡಿ ನಾವು ಗೆಲ್ಲಬೇಕು ಅಂತ ಅಚ್ಯುತ ಪ್ರೇಕ್ಷಾಚಾರ್ಯರು ಹೇಳ್ತಾ ಇದ್ದಾರೆ. ನೀವು ನಿಮ್ಮ ಶಿಷ್ಯರನ್ನ ಕರಿಬೇಕು, ನಾವು ಅವ್ರ ಜೊತೆಗೆ ವಾದ ಮಾಡಬೇಕು ಅಂತ ಕರಿತಾ ಇದ್ದಾರೆ. ಕರೆದಾಗ ಅಚ್ಯುತ ಪ್ರೇಕ್ಷಾಚಾರ್ಯರು ಅವರ ಆನಂದ ತೀರ್ಥರನ್ನ ಇವರ ಜೊತೆ ವಾದ ಮಾಡ್ಲಿಕ್ಕೋಸ್ಕರವಾಗಿ ಏನು ಇವರು ಬಂದಿದ್ದಾರೆ ಅನುಮಾನ ಶಿಕ್ಷಿತ ಮತ್ತು ಇವರದ್ದು ಭೇದ ಸಿದ್ಧಾಂತವೇ, ಆದರೆ ಭೇದವನ್ನ ಸಾಧನೆ ಮಾಡುವ ರೀತಿ ಸರಿಯಿಲ್ಲ. ತಮ್ಮದ್ದು ಭೇದ ಸಿದ್ಧಾಂತ, ಮನಸ್ಸಿನಲ್ಲಿ ತಮ್ಮ ಶಾಸ್ತ್ರ ಸರಿಯಾಗಿದೆ ಎನ್ನುವ ಭಾವನೆ ಇದೆ. ಇಷ್ಟೆಲ್ಲವನ್ನ ಇಟ್ಕೊಂಡು ಆನಂದ ತೀರ್ಥರು ಅಂತ ವೇದಾಂತ ಸಾಮ್ರಾಜ್ಯದಲ್ಲಿ ಈಗಾಗಲೇ ನಾಮಕರಣ ಮಾಡಿದ್ದೀರಲ್ಲ, ಅವರು ವೇದಾಂತ ಸಾಮ್ರಾಜ್ಯದ ಸಂರಕ್ಷಣೆ ಮಾಡ್ತಾರೋ ಇಲ್ಲವೋ ಅಂತ ಮೊದಲಿಗೆ ಪರೀಕ್ಷೆಗೆ ಬರ್ತಿದ್ದಾರೆ. ಅವರನ್ನು ಪಟ್ಟಾಭಿಷೇಕ ಮಾಡಿದ ತಕ್ಷಣವೇ ವಾದಿಗಳೆಲ್ಲ ಪರೀಕ್ಷೆ ಮಾಡೋಣ ಅಂತ ಬರ್ತಾ ಇದ್ದಾರೆ. ಬಂದಾಗ ಏನಾಗತ್ತೆ ಅನ್ನೋದನ್ನ ನಾಳೆಯ ದಿನ ನೋಡೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ.